ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಅಂದರೆ RRBಯಲ್ಲಿ ಖಾಲಿ ಇರುವ ಜೂನಿಯರ್ ಇಂಜಿನಿಯರ್ ಆ್ಯಂಡ್ ಡಿಪೋಟ್ ಮೆಟೀರಿಯಲ್ ಸೂಪರ್ಡೆಂಟ್ ಆಫೀಸರ್ ಹುದ್ದೆಗಳು ಕಾರ್ಪಾರ್ ಮಾಡಿದ್ದು. ನೋಡಿರಿ, ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕೋಕ್ಕೆ ಅವಕಾಶ ಇರ್ತದೆ. ನೋಡಿರಿ, ಅಪ್ಲಿಕೇಶನ್ನ 14/8/2026 ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ ಬಂದುಬಿಟ್ಟು 13/9/2026 ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಇನ್ನು ಅದೇ ರೀತಿ ಅಪ್ಲಿಕೇಶನ್ ಫೀಯನ್ನು ಪೇ ಮಾಡೋ ಕೊನೆಯ ದಿನಾಂಕ 15/9/2026 ಕೊನೆಯ ದಿನಾಂಕ ಇರ್ತದೆ. ಇನ್ನು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾದ ಮಾಹಿತಿಯನ್ನು ತುಂಬಿದ್ದಲ್ಲಿ ಸರಿಪಡಿಸಿಕೊಳ್ಳೋಕೆ 16/9/2026ರಿಂದ 25/9/2026 ನಿಮ್ಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ನೀವು ಯಾರಾದರೂ PWBD ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಡೀಟೇಲ್ಸನ್ನು PWBD ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡೋಕ್ಕೆ ನಿಮ್ಗೆ 26/9/2026ರಿಂದ 30/9/2026 ನಿಮ್ಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅಷ್ಟರಲ್ಲಿ PWBD ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡ್ಬೋದಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ನ ಆನ್ಲೈನ್ ಮೂಲಕ ಹಾಕೋಕ್ಕೆ ಅವಕಾಶ ಇರ್ತದೆ. ನೋಡಿರಿ, ಯಾವ ರೀತಿ ಪೋಸ್ಟ್ ಖಾಲಿ ಐತಿ ಮತ್ತು ಎಷ್ಟು ಪೋಸ್ಟ್ ಖಾಲಿ ಅದಾವೆ ಅಂತೇಳಿ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ಹೇಳಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರ್ತದೆ. ನೋಡಿರಿ, ವೇರಿಯಸ್ ಪೋಸ್ಟ್ ಆಫ್ ಜೂನಿಯರ್ ಇಂಜಿನಿಯರಿಂಗ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಸೂಪರ್ಡಿಯೆಂಟ್ ಹುದ್ದೆಗಳು ಖಾಲಿದ್ದು. ನೋಡಿರಿ, ಪೇ ಲೆವೆಲ್ ಬಂದುಬಿಟ್ಟು ಲೆವೆಲ್ 6 ಒಳಗೆ ಸ್ಯಾಲ್ರಿ ಇರುತ್ತೆ. ಅಂದರೆ 35,400 ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ನೋಡಿರಿ, ಅಭ್ಯರ್ಥಿಗೆ ಮಿನಿಮಮ್ 18 ವರ್ಷ ಮೇಲ್ಪಟ್ಟು ಮತ್ತು ಮ್ಯಾಕ್ಸಿಮಮ್ 33 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶವನ್ನು ಪಡೆದಿರ್ತಾರೆ. ಟೋಟಲಾಗಿ 3,993 ವೇಕೆನ್ಸಿಗಳು ಆಲ್ ಓವರ್ ಇಂಡಿಯಾದಲ್ಲಿ ಖಾಲಿದ್ದು. ಅಪ್ಲಿಕೇಶನನ್ನು ನೀವು ಆನ್ಲೈನ್ ಥ್ರೂ ಹಾಕೋಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಾರೆ. ನೋಡಿರಿ, ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ಕ್ಯಾಟಗರಿ ವೈಸ್ ಯಾವ ರೀತಿಪ್ಪ ಅಂದ್ರೆ ನೋಡಿರಿ, SC ST ಅಭ್ಯರ್ಥಿಗಳಾಗಿದ್ದರೆ ನೀವು 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. ಇನ್ನು OBC ಅಭ್ಯರ್ಥಿಗಳಾಗಿದ್ದರೆ ನಿಮ್ಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. ಇನ್ನು ಸರ್ವಿಸ್ ಮ್ಯಾನ್ ಆಗಿದ್ದರೆ ನಿಮಗೂ 3 ವರ್ಷ ಆಫ್ಟರ್ ಡಿಡಕ್ಷನ್ ಆಫ್ ಲೆಂತ್ ಆಫ್ ಸರ್ವಿಸ್ ಫ್ರಮ್ ಏಜ್ ಅಂತೇಳಿ 3 ವರ್ಷವರೆಗೂ ಏಜ್ ರಿಲ್ಯಾಕ್ಸನ್ಸ್ ಇರ್ತಿ. ನೋಡಿರಿ, ಡಿಪ್ಲೊಮಾ ಮಾಡಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುತ್ತೆ. ನೋಡಿರಿ, ಯಾವ ರೀತಿ ಅಂದ್ರೆ ಎಜುಕೇಷನಲ್, ಟೆಕ್ನಿಕಲ್ ಮತ್ತು ಪ್ರೊಫೆಷ್ನಲ್ ಕ್ವಾಲಿಫಿಕೇಷನನ್ನು ಹೊಂದಿದ್ದ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ನೋಡಿರಿ, ಇನ್ನು ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಎಲ್ಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಇದರಲ್ಲಿ 400 ರೂಪಾಯಿ ನೋಡಿರಿ, ಸಾಮಾನ್ಯ ಅರ್ಹತೆ ಹೊಂದಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀ ಇರ್ತದೆ. ಬ್ಯಾಂಕ್ ಚಾರ್ಜಸನ್ನು ಡಿಡಕ್ಟ್ ಆದಮ್ಯಾಗ 400 ರೂಪಾಯಿ ರಿಫಂಡ್ ಆಗುತ್ತೆ. ಇನ್ನು SC ST PWBD ಅಭ್ಯರ್ಥಿಗಳಿಗೆ ಮತ್ತು ಫೀಮೇಲ್ ಟ್ರಾನ್ಸ್ಜೆಂಡರ ಮೈನಾರಿಟಿ ಆಫ್ ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಬ್ಯಾಂಕ್ ಚಾರ್ಜಸ್ ಡಿಡಕ್ಟ್ ಮಾಡ್ಕೊಂಡ್ಮ್ಯಾಗ 250 ರೂಪಾಯಿ ಅಪ್ಲಿಕೇಶನ್ ಫೀ ರಿಫಂಡ್ ಆಗುತ್ತೆ. ಇನ್ನು ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಥ್ರೂ ಮಾತ್ರ ಪೇ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿರ್ತಾರೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಅಭ್ಯರ್ಥಿಗಳನ್ನು ಸ್ಟೇಜ್ 1, ಸ್ಟೇಜ್ 2 ಮತ್ತು ಮೊದಲನೇದಾಗಿ ಸ್ಟೇಜ್ 1ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಇದು CVT ಎಕ್ಸಾಮ. ಎರಡನೇದು CPT ಎಕ್ಸಾಮ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇನ್ನು ಮೂರನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್. ನಾಲ್ಕನೇದು ಮೆಡಿಕಲ್ ಎಕ್ಸಾಮಿನೇಷನ್ ಒಳಗೆ ಅಭ್ಯರ್ಥಿಗಳು 4 ಹಂತಗಳ ಮೂಲಕ ಸೆಲೆಕ್ಷನ್ ಮಾಡಿಕೊಂಡು ಕ್ವಾಲಿಫೈ ಮಾಡ್ತಾರೆ. ನೋಡಿರಿ, ಮೊದಲೇ CBT ಎಕ್ಸಾಮ್ನಲ್ಲಿ ಯಾವ ರೀತಿ ಸಬ್ಜೆಕ್ಟ್ ಇರ್ತಾವೆ ಮತ್ತು ಯಾವ ರೀತಿ ಮಾರ್ಕ್ಸನ್ನು ಒಳಗೊಂಡಿರುತ್ತೆ ಅಂದ್ರೆ ಮೊದಲೇದಾಗಿ ಮ್ಯಾಥಮೆಟಿಕ್ಸ್ ಇರುತ್ತೆ 30 ಕ್ವಶನ್ಸ 30 ಮಾರ್ಕ್ಸಿಗೆ. ಇನ್ನು ಎರಡನೇದಾಗಿ ಜನರಲ್ ಇಂಟೆಲಿಜೆನ್ಸ ಮತ್ತು ರೀಸನಿಂಗ 25 ಕ್ವಶನ್ಸ 25 ಮಾರ್ಕ್ಸ್ ಇರ್ತವೆ. ಇನ್ನು ಜನರಲ್ ಅವೇರ್ನೆಸ್ ಬಂದುಬಿಟ್ಟು 15 ಕ್ವಶನ್ಸ 15 ಮಾರ್ಕ್ಸ. ಇನ್ನು ಜನರಲ್ ಸೈನ್ಸ 30 ಕ್ವಶನ್ಸನ್ನು ಒಳಗೊಂಡಿದ್ದು 30 ಮಾರ್ಕ್ಸ. ಟೋಟಲಾಗಿ 100 ಕ್ವಶನ್ಸ 100 ಮಾರ್ಕ್ಸನ್ನು ಒಳಗೊಂಡ CBT 1 ಎಕ್ಸಾಮ. ಇದು ಕಾಲಾವಕಾಶ 90 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಇನ್ನು ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಯಾವ ರೀತಿ ಐತೆ ಅಂದ್ರೆ 1 ಥರ ನೆಗೆಟಿವ್ ಮಾರ್ಕಿಂಗ ಡಿಡಕ್ಟ್ ಆಗುತ್ತೆ. ಇನ್ನು ಅದೇ ರೀತಿ ಸ್ಟೇಜ್ 2 ಕಂಪ್ಯೂಟರ್ ಬೇಸ್ಡ್ ಟೆಸ್ಟ. ಇದರಲ್ಲಿ ಯಾವ ರೀತಿ ಕ್ವಶನ್ಸ್ ಇರ್ತವೆ ಮತ್ತು ಎಷ್ಟು ಮಾರ್ಕ್ಸಿಗೆ ಇರುತ್ತಂದ್ರೆ ನೋಡಿರಿ, ಮೊದಲೇದಾಗಿ ಜನರಲ್ ಅವೇರ್ನೆಸ್ ಬಂದುಬಿಟ್ಟು 15 ಕ್ವಶನ್ಸ 15 ಮಾರ್ಕ್ಸ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ 15 ಕ್ವಶನ್ಸ ಮತ್ತು 15 ಮಾರ್ಕ್ಸ. ಇನ್ನು ಬೇಸಿಕ್ ಆಫ್ ಕಂಪ್ಯೂಟರ್ಸ್ ಮತ್ತು ಅಪ್ಲಿಕೇಶನ್ ಕ್ವಶನ್ಸ 10 ಕ್ವಶನ್ಸ್ ಇರ್ತವೆ 10 ಮಾರ್ಕ್ಸಿಗೆ. ಇನ್ನು ಬೇಸಿಕ್ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಪೊಲ್ಯೂಷನ್ಸ್ ಕಂಟ್ರೋಲ್ ಬಗ್ಗೆ 10 ಕ್ವಶನ್ಸ 10 ಮಾರ್ಕ್ಸ್ ಇರುತ್ತೆ. ಇನ್ನು ಟೆಕ್ನಿಕಲ್ ಎಬಿಲಿಟೀಸ್ ಬಗ್ಗೆ 100 ಕ್ವಶನ್ಸ 100 ಮಾರ್ಕ್ಸ. ಅಂದರೆ ಟೋಟಲಾಗಿ ಇದು 150 ಕ್ವಶನ್ಸನ್ನು ಒಳಗೊಂಡಿದ್ದು 150 ಮಾರ್ಕ್ಸ್ ಇರುತ್ತೆ. ಅಂದರೆ ಟೈಮಿಂಗ್ ಬಂದುಬಿಟ್ಟು 120 ನಿಮಿಷ ಕಾಲಾವಕಾಶನ ಕೊಟ್ಟಿರ್ತಾರೆ. ಇದರಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ 1 ಥರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೋಡಿರಿ, ಅಪ್ಲಿಕೇಶನನ್ನು ನೀವು ಆನ್ಲೈನ್ ಮೂಲಕ ಹಾಕ್ಬೋದಾಗಿದ್ದರಿಂದ RRBಯ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅಪ್ಲಿಕೇಶನ್ನ ಹಾಕಬಹುದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ಟೋಟಲಾಗಿ ಆಲ್ ಓವರ್ ಇಂಡಿಯಾದಲ್ಲಿ 3,993 ವೇಕೆನ್ಸಿಗಳು ಖಾಲಿದ್ದು.
ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ.